ಗದ್ಯ ಭಾಗ 4 ಅಂಕದ ಪ್ರಶ್ನೆ. ಮುಟ್ಟಿಸಿಕೊಂಡವನು. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಬಸಲಿಂಗ ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುತ್ತಿರಲಿಲ್ಲ. ಆತನ 2 ಎತ್ತುಗಳಲ್ಲಿ ಒಂದು ಎತ್ತು ಆತನ ಮಾತನ್ನು ಕೇಳುತ್ತಲೇ ಇರಲಿಲ್ಲ. ಮಗುವಿನ ಮೈಯಲ್ಲಿ ಸರಿ ಇರಲಿಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಆತನ ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಆದರೂ ಮಗುವಿನ ಕೆಮ್ಮು ಸರಿ ಹೋಗಿರಲಿಲ್ಲ. ಎತ್ತುಗಳನ್ನು ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ತರಬೇಕಾಗಿತ್ತು. ಆದರೆ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನುತ್ತಿತ್ತು. ಸುಳ್ಳು ಹೇಳಬೇಕಾದ ಛಾತಿ, ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ಆತನ ತಲೆ ಕೆಡುತ್ತಿತ್ತು. ಇದರ ಜೊತೆಗೆ ಬಸಲಿಂಗ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಇದೇ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಯಾಗಿದೆ. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಬಸಲಿಂಗನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಆತನ ಕಣ್ಣು ಕೆಂಪಗಾಗದಿದ್ದರೂ ಕಣ್ಣಿನ ಸುತ್ತ ನೋವು ಹೆಚ್ಚಾಗತೊಡಗಿತು. ಇದರ ಜೊತೆಗೆ ಎಡಗಣ್ಣು ಮಂದವಾಗತೊಡಗಿತು. ಇದರಿಂದ ಆತನಿಗೆ ಹೆದರಿಕೆ ಶುರುವಾಯಿತು. ನಗರದ ವೈದ್ಯರಿಗೆ ತನ್ನ ಕಣ್ಣನ್ನು ತೋರಿಸಿದನು. ಅವರಿಗೆ ಈತನ ಕಣ್ಣಿನ ನೋವು ಏನೆಂದು ಅರ್ಥವಾಗದಿದ್ದರೂ ಆತನಿಗೆ ಧೈರ್ಯದ ಮಾತನ್ನು ಆಡಿದರು. ಕಣ್ಣಿನ ಸುತ್ತ ಹಚ್ಚಿಕೊಳ್ಳಲು ಲೇಹ್ಯವನ್ನು ಕೊಟ್ಟರು. ಬಟ್ಟೆಯ ಕಾವು ಹಾಗೂ ಉಪ್ಪಿನ ಕಾವನ್ನು ಕೊಟ್ಟಿಕೊಳ್ಳಲು ಹೇಳಿದರು. ಇದೇ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆಯಾಗಿದೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಯನ್ನು ಪಾಲಿಸದೇ ಇರಲು ಕಾರಣವೇನು? ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಆಪರೇಷನ್ ಮಾಡಿದ ನಂತರ 2 ವಾರಗಳ ಕಾಲ ತಲೆಗೆ ನೀರನ್ನು ಮುಟ್ಟಿಸಿಕೊಳ್ಳಬೇಡ, ಹಾಗೇನಾದರೂ ಆದರೆ ನಿನ್ನ ಕಣ್ಣು ಹಾಳಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಆದರೆ ಬಸಲಿಂಗ ಆಪರೇಷನ್ ಮಾಡಿಸಿಕೊಂಡು ಮನೆಗೆ ಬರುವ ವೇಳೆಗಾಗಲೇ ಹೆಂಡತಿ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ವರ್ಗಕ್ಕೆ ಸೇರಿದವರು ಎಂಬುದು ಹೇಗೋ ತಿಳಿಯಿತು. ಇದರಿಂದ ಆಕೆ ದೊಡ್ಡ ರಾದ್ಧಾಂತವನ್ನೇ ಮಾಡಿದಳು. ಈ ಸೂತಕವನ್ನು ಕಳೆದುಕೊಳ್ಳಲು ಸ್ನಾನ ಮಾಡಬೇಕೆಂದು ತನ್ನ ಗಂಡನಿಗೆ ತಿಳಿಸಿದಳು. ಈ ಸಂದರ್ಭದಲ್ಲಿ ತಿಮ್ಮಪ್ಪನವರ ಹಿತವಚನಗಳು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು. ತನ್ನ ಹೆಂಡತಿಯ ಕೋಪವನ್ನು ಕಡಿಮೆ ಮಾಡಲು ಆತ ತಿಮ್ಮಪ್ಪನವರ ಸೂಚನೆಯನ್ನು ಪಾಲಿಸಲಾಗಲಿಲ್ಲ. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ? ಡಾಕ್ಟರ್ ತಿಮ್ಮಪ್ಪನವರಿಗೆ ಬಸಲಿಂಗ ಮಗದೊಮ್ಮೆ ತನ್ನ ಕಣ್ಣಿನ ಆಪರೇಷನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ತಿಮ್ಮಪ್ಪ ಡಾಕ್ಟರ್ ಇನ್ನೊಮ್ಮೆ ಆಪರೇಷನ್ ಮಾಡುವುದರಿಂದ ನಿನ್ನ ಕಣ್ಣು ಸರಿ ಹೋಗುವುದಿಲ್ಲ ಎಂದು ಹೇಳಿದಾಗ ಅವರ ಮೇಲೆ ಬಸಲಿಂಗನಿಗೆ ಸಿಟ್ಟು ಬರತೊಡಗಿತು. ಆತ ತಿಮ್ಮಪ್ಪನವರ ಬಗ್ಗೆ ಟೀಕಿಸತೊಡಗಿದ. ತಿಮ್ಮಪ್ಪನವರ ಬಗ್ಗೆ ವಿಷಯವನ್ನು ತಿರುಚಿ ಹೇಳತೊಡಗಿದ. ಅದನ್ನೇ ಸತ್ಯವೆಂದು ನಂಬತೊಡಗಿದ. ತನ್ನಲ್ಲೇ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುತ್ತಿದ್ದ. ಎತ್ತಿನ ಸಾಟಿಗೆ ತಿಮ್ಮಪ್ಪನವರ ವಿಷಯವನ್ನು ಬಳಸಿಕೊಳ್ಳತೊಡಗಿದ. ಹೆಂಡತಿ ಸಿದ್ಲಿಂಗಿಯ ಜೊತೆ ಮಾತನಾಡುವಾಗ ಗೆಲುವಾಗಿ ಇರುತ್ತಿದ್ದ. ತಿಮ್ಮಪ್ಪನವರ ಬಗ್ಗೆ ಉಡಾಫೆಯಿಂದ ಮಾತನಾಡಲು ಕಲಿಯತೊಡಗಿದ. ಗೇಯುವುದು ತಡವಾದರೆ ಸಾಲ ಎತ್ತಿಕೊಳ್ಳಲು ತಿಮ್ಮಪ್ಪನವರ ವಿಷಯವನ್ನು ಬಳಸಿಕೊಳ್ಳತೊಡಗಿದ. ಈ ರೀತಿ ಬಸಲಿಂಗ ತಿಮ್ಮಪ್ಪನವರ ಮೇಲೆ ತನ್ನ ಸಿಟ್ಟನ್ನು ವ್ಯಕ್ತಪಡಿಸಿದ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣವೇನು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಕಣ್ಣಿನ ಆಪರೇಷನ್ ಮಾಡಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದ. ಏಕೆಂದರೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಆತನಿಗೆ ನಿಶ್ಚಯವಾಗತೊಡಗಿತು. ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ಆತನಿಗೆ ನೆನಪಾಗತೊಡಗಿತು. ತಾನು ಅವರ ವಿಷಯಕ್ಕೆ ಜನರ ಬಳಿ ತಿರುಚಿ ಮಾತನಾಡಿದ್ದು ತಪ್ಪೆಂದು ಆತನಿಗೆ ಅರ್ಥವಾಗತೊಡಗಿತು. ತಾನು ಅವರ ವಿಷಯಕ್ಕೆ ಮಾತನಾಡಿದ ರೀತಿಯ ಬಗ್ಗೆ ಅವನಿಗೆ ಪಶ್ಚಾತ್ತಾಪವಾಗತೊಡಗಿತು. ಆಯ್ಕೆಯಿದೆ ನಮ್ಮ ಕೈಯಲ್ಲಿ. ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು? ನೇಮಿಚಂದ್ರ ತಮ್ಮ ಗಂಡನಾದ ಕೀರ್ತಿಯೊಂದಿಗೆ ತವರು ಮನೆಯಾದ ಮೈಸೂರಿಗೆ ಹೋದಾಗ ಗಂಡ ಕೀರ್ತಿಗೆ ನೋವು ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಿಯತೊಡಗಿತು. ಇದರಿಂದಾಗಿ ಅವರನ್ನು ಮಿಷನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೋನೋಗ್ರಫಿ ಮಾಡಿದಾಗ ಅವರ ಮೂತ್ರಪಿಂಡದಲ್ಲಿ 8 ಮಿಲಿಮೀಟರ್ ಕಲ್ಲು ಇರುವುದು ಕಂಡುಬಂದಿತು.
ಅವರಿಗೆ ನೋವು ಕಡಿಮೆಯಾಗಲು ಮಾತ್ರೆಯನ್ನು ಕೊಟ್ಟು 2 ದಿನದ ನಂತರ ಶಸ್ತ್ರಚಿಕಿತ್ಸೆ ಮಾಡುವುದಾಗಿ ದಿನಾಂಕವನ್ನು ನಿಗದಿಪಡಿಸಿದರು. ಇದೇ ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿ ಅವರಿಗೆ ಆದ ತೊಂದರೆ. ಕಮಲಾ ಮೇಡಂಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದು ಏಕೆ? ಕಮಲಾ ಮೇಡಂ ಶಿಕ್ಷಕಿಯಾಗಿದ್ದರು. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಇರಲಿಲ್ಲ. ಇದರಿಂದಾಗಿ ಅವರು ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆಂದು ನೀರನ್ನು ಹೆಚ್ಚಾಗಿ ಕುಡಿಯುತ್ತಿರಲಿಲ್ಲ. ಸಂಜೆಯ ತನಕ ಜಲಬಾಧೆಯನ್ನು ತಡೆದುಕೊಂಡು ಇರುತ್ತಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವು ಅವರ ದೇಹದಲ್ಲಿ ಕಾಣಿಸಿಕೊಂಡಿತು. ಇದರಿಂದಾಗಿ ಅವರು ವೈದ್ಯರ ಬಳಿ ಪರಿಶೀಲಿಸಿದಾಗ ಅವರ ಮೂತ್ರಪಿಂಡದಲ್ಲಿ ಕಲ್ಲು ಇರುವುದು ತಿಳಿದುಬಂತು. ಒಮ್ಮೆ ಆಪರೇಷನ್ ಮಾಡಿಸಿಕೊಂಡು ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರನ್ನು ಕುಡಿಯಲು ಅಭ್ಯಾಸ ಮಾಡಿಕೊಂಡರು. ಆಹಾರದಲ್ಲಿ ವೈದ್ಯರು ಹೇಳಿದಂತೆ ಬದಲಾವಣೆಯನ್ನು ತಂದರು. ಕಳೆದ 20 ವರ್ಷಗಳಿಂದ ಅವರ ಮೂತ್ರಪಿಂಡದಲ್ಲಿ ಮತ್ತೆ ಕಲ್ಲು ಕಾಣಿಸಿಕೊಂಡಿಲ್ಲ. ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋದದ್ದು ಹೇಗೆ? ಲೇಖಕಿಯವರು ಕಮಲಾ ಮೇಡಂ ಹಾಗೂ ಮೂಲೆ ಮನೆಯ ಮುದ್ದೇಗೌಡರ ವಿಷಯವನ್ನು ತಿಳಿದುಕೊಂಡ ಬಂದ ನಂತರ ಗಂಡ ಕೀರ್ತಿಯವರಿಗೆ ಈ ವಿಷಯವನ್ನು ತಿಳಿಸಿದರು. ಅವರಿಗೆ ಕೊಳದಪ್ಪಲೆ ತುಂಬ ಕುಡಿಯಲು ನೀರನ್ನು ತಂದಿಟ್ಟರು. ಅದಕ್ಕೆ ಎಳನೀರು, ಬಾರ್ಲಿ ನೀರನ್ನು ಸೇರಿಸಿದರು. 2 ದಿನದಲ್ಲಿ ಕೀರ್ತಿ ನೀರನ್ನು ಕುಡಿದು ತೇಲಿ ಮುಳುಗಿದರು. ಆಪರೇಷನ್ ದಿನ ಬಂದ ನಂತರ ಕಲ್ಲು ಇರುವ ಸ್ಥಳದಿಂದ ಚಲಿಸಿದೆಯೇ ಎಂದು ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದುಕೊಂಡು ಹೋದರು. ಆದರೆ ಎಷ್ಟೇ ಹುಡುಕಿದರೂ ಕಲ್ಲು ಕಾಣಿಸಲೇ ಇಲ್ಲ. 2 ದಿನದಲ್ಲಿ ಮೊಗೆದು ಸುರಿದ ಕುಡಿದ ನೀರಿನಲ್ಲಿ ಆ ಕಲ್ಲು ಕರಗಿ ಹೋಗಿತ್ತು. ಸೀತಾ ಎಂಬ ಗೆಳತಿಯ ಗುಣಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಬಾಲ್ಯದ ಗೆಳತಿಯಾದ ಸೀತಾ ಓದಿನಲ್ಲಿ ಮಾತ್ರ ಮೊದಲಿನಿಂದಲೂ ಆಸಕ್ತಿಯನ್ನು ತೋರಿಸುತ್ತಿರಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಪರೀಕ್ಷೆಯನ್ನು ಕಟ್ಟಿಕೊಳ್ಳುವ ಮನಸ್ಸು ಮಾಡಲಿಲ್ಲ. ತನ್ನ ಸಮಯವನ್ನು ಗೆಳತಿಯರೊಂದಿಗೆ ಮಾರ್ಕೆಟ್ ಹಾಗೂ ಸಿನಿಮಾವನ್ನು ನೋಡುವುದರ ಮೂಲಕ ಕಳೆದಳು. ವಿವಾಹವಾಗಿ ಬೆಂಗಳೂರಿಗೆ ಬಂದ ನಂತರ ಲೇಖಕಿಯವರನ್ನು ಕಾಣಲು ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು. ತನ್ನ ಗಂಡನ ಮನೆಯ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುತ್ತಿದ್ದಳು. ಆಗ ಲೇಖಕಿಯವರು ಆಕೆಗೆ, ನೀನು SSLCಯನ್ನು ಕಟ್ಟಿಕೋ, ಟೈಪಿಂಗ್ ಏನಾದರೂ ಕಲಿತುಕೊಳ್ಳೋ ಎಂದು ಹೇಳುತ್ತಿದ್ದರು. ಆದರೆ ಅವೆಲ್ಲ ಸೀತಾಳಿಗೆ ಬಲು ಪ್ರಯಾಸದ್ದಾಗಿ ಕಾಣುತ್ತಿತ್ತು. ಆಕೆಗೆ ಎಲ್ಲವೂ ತಕ್ಷಣವೇ ಸರಿ ಹೋಗಬೇಕೆಂದು ಬಯಸುತ್ತಿದ್ದಳು. ಗಂಡನಾದವನು ಕೈತುಂಬ ಸಂಪಾದಿಸಿ ಹೆಂಡತಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಎಂದು ಆಕೆ ಬಲವಾಗಿ ನಂಬಿದ್ದಳು. ಆದರೆ ತಾನು ಮಾತ್ರ ಯಾವ ಕೆಲಸವನ್ನೂ ಮಾಡಲಿಕ್ಕೂ ಸಿದ್ಧಳಾಗಿರಲಿಲ್ಲ. ಇದೇ ಸೀತಾಳ ಗುಣ ಸ್ವಭಾವವಾಗಿದೆ. ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ? 40 ವರ್ಷ ತುಂಬಿದ ಫ್ಲೇಮಿಯಾ 10ನೇ ತರಗತಿಯನ್ನು ಓದಿದ್ದರು. ಆಕೆಗೆ 3 ಮಕ್ಕಳಿದ್ದವು. ಆಕೆಯ ಗಂಡ ಕುಡಿದು ಬಂದು ಸಂಜೆ ಹೊಡೆಯುತ್ತಿದ್ದ. ಇಂತಹ ಸಂದರ್ಭದಲ್ಲಿ ಆಕೆ ವಿದ್ಯಾಭ್ಯಾಸವನ್ನು ಮುಂದುವರೆಸಿ ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆಮಣೆಯನ್ನು ಏರುವ ಸಂದರ್ಭದಲ್ಲಿ ತನಗೆ ದುರಾಸೆಯ ಹುಡುಗನನ್ನು ನಿರಾಕರಿಸುವ ಆಯ್ಕೆಯಿದೆ ಎಂದು ನಿರ್ಧರಿಸಿದಳು. ಬದುಕಿನಲ್ಲಿ ನಮ್ಮ ಎದುರು 100 ದಾರಿಗಳು ತೆರೆದಿವೆ. ಓದುವ ಆಯ್ಕೆ, ಜರ್ದ ಜಗಿಯದೇ ಇರುವ ಆಯ್ಕೆ, ಪ್ಲೇವಿನ್ ಚಟಕ್ಕೆ ಬೀಳದ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆ ಆಗುವ ಆಯ್ಕೆ, ಅಂತಹ ಪುಣ್ಯಾತ್ಮ ಸಿಗದೇ ಇದ್ದರೆ ಮದುವೆ ಆಗದೇ ಇರುವ ಆಯ್ಕೆ. ಹೀಗೆ ನಮ್ಮೆದುರು 100 ಅವಕಾಶಗಳಿವೆ. ಆದರೆ ಅದನ್ನು ಬಳಸಿಕೊಳ್ಳುವ ಹಾದಿ ಆಯಾ ವ್ಯಕ್ತಿಗಳಿಗೆ ಬಿಟ್ಟಂತಹ ವಿಚಾರ ಎಂಬುದಾಗಿ ಲೇಖಕಿಯವರು ಹೇಳಿದ್ದಾರೆ. ನಮಸ್ಕಾರ.